ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸ್ವಿಂಗ್ ಟ್ರೇಡಿಂಗ್ ಪ್ರಿಪರೇಷನ್ ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಕಾಶಿನಾಥ್. ಫ್ರೆಂಡ್ಸ್, ನಾಳೆಗೆ ಅಂದ್ರೆ 12ನೇ ತಾರೀಕು ಸೆಪ್ಟೆಂಬರ್ಗೆ ಯಾವ್ಯಾವ ಸೆಕ್ಟರು ಸ್ಟ್ರಾಂಗ್ ಇದೆ, ಪ್ಲಸ್ ಸ್ವಿಂಗ್ ಟ್ರೇಡಿಂಗ್ಗೋಸ್ಕರ ಯಾವ ತರ ಪ್ರಿಪೇರ್ ಆಗಿದ್ದೀನಿ. ಸೊ ಕಂಟಿನ್ಯೂಸ್ ಆಗಿ ಈ ತರ ನಾವು ಪ್ರಿಪೇರ್ ಆಗ್ತಾ ಇದ್ರೆ ನಮಗೆ ಒಂದು ರೆಫರೆನ್ಸ್ ಲೈನ್ ಸಿಗುತ್ತೆ, ಪ್ಲಸ್ ಯಾವ ಸೆಕ್ಟರ್ ಅಲ್ಲಿ ನಾವು ಟ್ರೇಡ್ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ, ಪ್ಲಸ್ ಯಾವ ಸ್ಟಾಕ್ ಅಲ್ಲಿ ನಮಗೆ ಟ್ರೇಡ್ ಮಾಡಬೇಕು ಅನ್ನೋದು ಪ್ರೀವಿಯಸ್ ಡೇನೆ ಗೊತ್ತಾಗೋ ತರ ಯಾವ ತರ ಪ್ರಿಪೇರ್ ಆಗಬೇಕು ಅನ್ನೋವಂಥದ್ದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ. ಸೊ ಫ್ರೆಂಡ್ಸ್, ಬನ್ನಿ ಹಾಗಾದ್ರೆ ನನ್ನ ಸ್ಕ್ರೀನ್ ರೆಕಾರ್ಡಿಂಗ್ಗೆ ಹೋಗ್ತಾ ಇದ್ದೀನಿ. ನೋಡಿ, ಮೊದಲನೇದಾಗಿ ನಾವು ನೋಡುವಂಥದ್ದು ನಿಫ್ಟಿಯ ಚಾರ್ಟು. ಸೊ ನಿಫ್ಟಿ ಮೊದಲನೇದಾಗಿ ಯಾವ ಟ್ರೆಂಡ್ ಅಲ್ಲಿದೆ ಅಂತ ಇದಕ್ಕೆ ನಿಮಗೆ ಆಲ್ರೆಡಿ ಗೊತ್ತಿರೋಂಗೆ ನಿಫ್ಟಿ ಮಿಡಲ್ ಬ್ಯಾಂಡ್ ಮೇಲ್ಗಡೆ ವೀಕ್ಲಿ ಚಾರ್ಟ್ ಅಲ್ಲಿ ಪ್ಲಸ್ ಡೈಲಿ ಚಾರ್ಟ್ ಅಲ್ಲಿ ಇತ್ತು ಅಂತಂದ್ರೆ ನಿಫ್ಟಿ ಟ್ರೆಂಡ್ ಸದ್ಯಕ್ಕೆ ಅಪ್ ಟ್ರೆಂಡ್ ಅಲ್ಲಿ ಇದೆ ಅಂತ, ಅಂದ್ರೆ ಬುಲ್ಲಿಶ್ ಟ್ರೆಂಡ್ ಅಲ್ಲಿ ಇದೆ ಅಂತ. ಆದ್ರೆ ನಿಫ್ಟಿ ನೋಡಿ, ಆಲ್ಮೋಸ್ಟ್ ಒಂದು 1 2 3 4 5 6 7 ವೀಕ್ಸ್ ಅಲ್ಲಿ ಸೈಡ್ ವೇಸ್ ಅಲ್ಲೇ ಇದೆ. ಅಂದ್ರೆ ಮೇಲೂ ಹೋಗ್ತಾ ಇಲ್ಲ, ಕೆಳಗೂ ಬರ್ತಾ ಇಲ್ಲ. ಒಂದ್ ಲೆವೆಲ್ಗೆ ಹೋಗುತ್ತೆ, ಅಲ್ಲಿಂದ ವಾಪಸ್ ಬರುತ್ತೆ, ಒಂದ್ ಲೆವೆಲ್ಗೆ ಹೋಗುತ್ತೆ, ಅಲ್ಲಿಂದ ವಾಪಸ್ ಬರುತ್ತೆ, ಅಲ್ಲಿಂದ ಮತ್ತೆ ಮೇಲಕ್ಕೆ ಹೋಗುತ್ತೆ, ಅಲ್ಲಿಂದ ಮತ್ತೆ ವಾಪಸ್ ಬರುತ್ತೆ. ಆ ತರ ಆಗ್ತಾ ಇದೆ. ಯಾವ್ದಾದ್ ಲೆವೆಲ್ ಅಂತಂದ್ರೆ ಆಲ್ಮೋಸ್ಟ್ 25,153. ಈ ಲೆವೆಲ್ ಏನಾದ್ರು ಅಪ್ಸೈಡ್ ಬ್ರೇಕ್ ಆಯ್ತು ಅಂತಂದ್ರೆ ಇನ್ನ ಮೊಮೆಂಟಮ್ ಟ್ರೆಂಡ್ಗೆ ಸ್ಟಾರ್ಟ್ ಆಗ್ಬೋದು. ಆದ್ರೆ ಸದ್ಯಕ್ಕೆ ಈ ಲೆವೆಲ್ ಬ್ರೇಕ್ ಆಗೋವರೆಗೂ ನಿಫ್ಟಿ ಸ್ವಲ್ಪ ಸೈಡ್ ವೇಸ್ ಅಲ್ಲೇ ಇರೋ ತರ ಇದೆ. ಡೌನ್ ಟ್ರೆಂಡ್ ಅಂತಂದ್ರೆ ಆಲ್ಮೋಸ್ಟ್ ನನ್ನ ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ, 24,337. ಈ ಲೆವೆಲ್ ಏನಾದ್ರು ಬ್ರೇಕ್ ಆಯ್ತು ಅಂತಂದ್ರೆ ಅಲ್ಲಿಂದ ಸೊ ನಮಗೆ ಡೌನ್ ಟ್ರೆಂಡ್ ಸ್ಟಾರ್ಟ್ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ಅಲ್ಲಿವರೆಗೂ ಸ್ವಲ್ಪ ನಿಫ್ಟಿ ಸೈಡ್ ವೇಸ್ ಅಲ್ಲೇ ಇದೆ. ಆದ್ರೆ ನಿಫ್ಟಿ ಸೈಡ್ ವೇಸ್ ಅಲ್ಲಿ ಇದ್ರೂ ನಮಗೆ ಕೆಲವೊಂದು ಸೆಕ್ಟರ್ಸು ಅಪ್ ಟ್ರೆಂಡ್ ಅಲ್ಲಿದೆ, ಕೆಲವೊಂದು ಸೆಕ್ಟರ್ಸು ನಮಗೆ ಡೌನ್ ಟ್ರೆಂಡ್ ಅಲ್ಲಿದೆ. ಸೊ ಹಾಗಾದ್ರೆ ಸೆಕ್ಟರ್ ಅನಾಲಿಸಿಸ್ ನ ಯಾವ ತರ ಮಾಡುವಂಥದ್ದು ನೋಡಿ. ಮೊದಲನೇದಾಗಿ ನಾವು ಆಟೋ ಸೆಕ್ಟರ್ನ ನೋಡೋಣ. ಆಟೋ ಸೆಕ್ಟರ್ ಆಲ್ಮೋಸ್ಟ್ ನಮಗೆ ಇಲ್ಲಿಂದನೂ ಅಪ್ ಟ್ರೆಂಡ್ ಅಲ್ಲೇ ಇದೆ. ಸೊ ಆಲ್ಮೋಸ್ಟ್ ಆಗಸ್ಟ್ 13ನೇ ತಾರೀಕಿಂದನು. ಸೊ ಸದ್ಯಕ್ಕೆ ಇವಾಗ ಆಟೋ ಸೆಕ್ಟರ್ನು ಮಿಡಲ್ ಬ್ಯಾಂಡ್ ಮೇಲ್ಗಡೆ ವೀಕ್ಲಿ ಮತ್ತೆ ಮಿಡಲ್ ಬ್ಯಾಂಡ್ ಮೇಲ್ಗಡೆ ಡೈಲಿ ಇರೋದ್ರಿಂದ ಸದ್ಯಕ್ಕೆ ಆಟೋ ಸೆಕ್ಟರು ಅಪ್ ಟ್ರೆಂಡ್ ಅಲ್ಲಿದೆ. ನೆಕ್ಸ್ಟ್ ಮೇಜರ್ ಸೆಕ್ಟರ್ ಅಂತಂದ್ರೆ ಬ್ಯಾಂಕ್ ಸೆಕ್ಟರು. ಬ್ಯಾಂಕ್ ಸೆಕ್ಟರು ನಮಗೆ ಮಿಡಲ್ ಬ್ಯಾಂಡ್ ಕೆಳಗಡೆ ವೀಕ್ಲಿ ಇದೆ, ಮಿಡಲ್ ಬ್ಯಾಂಡ್ ಮೇಲ್ಗಡೆ ಡೈಲಿ ಇವತ್ತು ಕ್ಲೋಸ್ ಆಗಿದೆ. ಸೊ ಆಲ್ಮೋಸ್ಟ್ ಅಂದ್ರೆ ಮಿಕ್ಸ್ಡ್ ಎಮೋಷನ್, ಅಂದ್ರೆ ಇವಾಗ ಸ್ವಲ್ಪ ಮೊಮೆಂಟಮ್ ಅಪ್ ಟ್ರೆಂಡ್ಗೆ ಸ್ಟಾರ್ಟ್ ಆಗಿದೆ. ಆದ್ರೆ ವೀಕ್ಲಿ ಮಿಡಲ್ ಬ್ಯಾಂಡ್ ಮೇಲ್ಗಡೆ ಬರೋವರೆಗೂ ಬ್ಯಾಂಕ್ ನಿಫ್ಟಿಯ ಟ್ರೆಂಡ್ ಸದ್ಯಕ್ಕೆ ವೀಕೇ ಇರುತ್ತೆ. ಸೊ ಇದೇ ತರ ನಾವು ಇದನ್ನ ಒಂದು ಟೇಬಲ್ ಅಲ್ಲಿ ಮಾಡ್ಕೊಂಡ್ರೆ ನೋಡಿ, ಇಲ್ಲೆಲ್ಲ ಮೊದಲು ಆಲ್ಮೋಸ್ಟ್ 9ನೇ ತಾರೀಕು 10ನೇ ತಾರೀಕು 8ನೇ ತಾರೀಕು ಈ ತರ ಎಲ್ಲ ರೆಡ್ ಜಾಸ್ತಿ ಕಾಣಿಸ್ತಾ ಇತ್ತು. ಇವತ್ತು ಆಲ್ಮೋಸ್ಟ್ ನಮಗೆ ಒಂದೇ ಒಂದು ಸೆಕ್ಟರ್ ಅಂದ್ರೆ ರಿಯಾಲಿಟಿ ಸೆಕ್ಟರ್ ಏನಿದೆ ಇದು ಮಾತ್ರ ವೀಕ್ ಇದೆ. ಬೇರೆದೆಲ್ಲಾನು ಆಲ್ಮೋಸ್ಟ್ ಗ್ರೀನ್ ಅಲ್ಲಿ ಇದೆ. ನೋಡಿ, ನಿಫ್ಟಿ ಗ್ರೀನ್ ಇದೆ. ಅಂದ್ರೆ ಇದ್ರ ಮೀನಿಂಗ್ ಏನು ಅಂತಂದ್ರೆ ವೀಕ್ಲಿ ಮತ್ತೆ ಡೈಲಿ ಎಬೋ ಮಿಡಲ್ ಬ್ಯಾಂಡ್ ಇದೆ. ಆಟೋ ಸೆಕ್ಟರ್ ವೀಕ್ಲಿ ಮತ್ತೆ ಡೈಲಿ ಎಬೋ ಮಿಡಲ್ ಬ್ಯಾಂಡ್ ಇದೆ. ಬ್ಯಾಂಕ್ ನಿಫ್ಟಿದು ವೀಕ್ಲಿ ಬಿಲೋ ಇದೆ, ಎಬೋ ಡೈಲಿ ಇದೆ. ಸೊ ಹಾಗಾಗಿ ಮಿಕ್ಸ್ ಟು ವೀಕ್, ಅಂದ್ರೆ ವೀಕ್ಲಿ ಚಾರ್ಟ್ ಟ್ರೆಂಡ್ ಯಾವ ಕಡೆ ಇರುತ್ತೋ ಆ ಕಡೆ ನಾವು ವೀಕ್ ಅಂತ ತಗೊಳ್ತೀವಿ. ಅಕಸ್ಮಾತ್ ಏನಾದ್ರು ವೀಕ್ಲಿ ಚಾರ್ಟ್ ಎಬೋ ಇದ್ದು ಡೈಲಿ ಚಾರ್ಟ್ ಏನಾದ್ರು ಬಿಲೋ ಇತ್ತು ಅಂತಂದ್ರೆ ಮಿಕ್ಸ್ ಟು ಸ್ಟ್ರಾಂಗ್ ಅಂತ ತಗೊಳ್ತೀವಿ. ಅಂದ್ರೆ ವೀಕ್ಲಿ ಚಾರ್ಟ್ದು ಮೇನ್ ಟ್ರೆಂಡ್ ನ ನಾವು ಫೋಕಸ್ ಮಾಡುವಂಥದ್ದು. ಫಿನ್ ನಿಫ್ಟಿನೂ ಬಿಲೋ ಎಬೋ ಇದೆ, ಹಾಗಾಗಿ ಇದು ಮಿಕ್ಸ್ ಟು ವೀಕ್. ಸೊ ಇಲ್ಲಿ ನೋಡಿ, ಆಲ್ಮೋಸ್ಟ್ ನಮಗೆ ಎವ್ರಿ ಡೇ ನಾವು ಈ ತರ ಮಾಡ್ಕೊಂಡಾಗ ಏನಾಗುತ್ತೆ, ಯಾವ ಸೆಕ್ಟರ್ ಟರ್ನ್ ಅರೌಂಡ್ ಆಗ್ತಾ ಇದೆ ಅಂದ್ರೆ ರೆಡ್ ಇಂದ ವೈಟ್ ಆಗಿ, ವೈಟ್ ಇಂದ ಗ್ರೀನ್ ಆಗ್ತಾ ಇದೆ ಅನ್ನೋದು ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ನಾವು ಯಾವ ಸೆಕ್ಟರ್ಗೆ ಮೂವ್ ಆಗ್ಬೇಕು ಅನ್ನೋವಂಥದ್ದು ನಮ್ಗೆ ಗೊತ್ತಾಗುತ್ತೆ. ನೋಡಿ, ಪ್ರೀವಿಯಸ್ಲಿ ನಿನ್ನೆ ಆಲ್ಮೋಸ್ಟ್ ಮೊನ್ನೆ PSU ಬ್ಯಾಂಕು ನೋಡಿ ರೆಡ್ ಅಲ್ಲಿ ಇತ್ತು, ಇಲ್ಲಿಂದ ನಮ್ಗೆ ಗ್ರೀನ್ ಆಯ್ತು, ಅಂದ್ರೆ ರೆಡ್ ಇಂದ ಗ್ರೀನ್. ಸೊ ನೀವು PSU ಸೆಕ್ಟರ್ ನ ನೋಡ್ಬೋದು. ಸೊ ನಿನ್ನೆ ಮತ್ತೆ ಇವತ್ತು ಸ್ವಲ್ಪ ಪಾಸಿಟಿವ್ ಅಲ್ಲಿ ಇದೆ. ಅಂದ್ರೆ ಸೆಕ್ಟರ್ ಪಾಸಿಟಿವ್ ಆದ್ಮೇಲೆ ಈ ತರ ಯಾವ್ಯಾವ ಸೆಕ್ಟರ್ ಎಬೋ ಇದೆ ಅಂದ್ರೆ ಮಿಡಲ್ ಬ್ಯಾಂಡ್ ಮೇಲ್ಗಡೆ ಮೆಟಲ್ ಆಗ್ಲಿ, ಫಾರ್ಮಾ ಆಗ್ಲಿ, ಹೆಲ್ತ್ ಕೇರ್ ಆಗ್ಲಿ, PSU ಬ್ಯಾಂಕ್ಸ್ ಆಗ್ಲಿ, ಈ ಸೆಕ್ಟರ್ ಅಲ್ಲಿ ಇರುವಂತಹ ಸ್ಟಾಕ್ಸ್ ಯಾವ್ದು ನಮ್ಗೆ 1 ಅವರ್ ಚಾರ್ಟ್ ಅಲ್ಲಿ ನಮ್ಗೆ
ಒಂದು ಪ್ಯಾಟ್ರನ್ ಅಲ್ಲಿ ಇದೆ, ಅಂದ್ರೆ ಅಪ್ ಟ್ರೆಂಡ್ ಕನ್ಸಾಲಿಡೇಷನ್ ಅದಾದ್ಮೇಲೆ ಮತ್ತೆ ಒಂದು ರೆಫರೆನ್ಸ್ ಲೈನ್ ನ ನಾವು ಡ್ರಾ ಮಾಡಿಕೊಂಡು ಅದ್ರ ಮೇಲ್ಗಡೆ ಮತ್ತೆ ಹೋಯ್ತು ಅಂತಂದ್ರೆ ಈ ಸೆಕ್ಟರ್ ಅಲ್ಲಿ ಯಾವುದು ನಮ್ಗೆ ಸ್ಟ್ರಾಂಗ್ ಅಂತ ತೋರಿಸ್ತಾ ಇದೆ ಆ ಸೆಕ್ಟರ್ ಅಲ್ಲಿ ಈ ಪ್ಯಾಟ್ರನ್ ಬಂದ್ರೆ ಆ ಸ್ಟಾಕ್ಸ್ ನ ಮಾತ್ರ ನಾವು ಕಾನ್ಸಂಟ್ರೇಷನ್ ಮಾಡಬೇಕು ಅನ್ನೋದು. ಹಾಗಾದ್ರೆ ಯಾವುದು ಈ ಸೆಕ್ಟರ್ ಅಲ್ಲಿರುವಂತಹ ಸ್ಟಾಕ್ಸ್ ನಮ್ಗೆ ಪ್ಯಾಟ್ರನ್ ಅಲ್ಲಿ ಇದೆ ಅನ್ನೋದನ್ನ ನೋಡ್ಕೊಳ್ತಾ ಬರೋಣ. ನೋಡಿ, ಮೊದಲೇದಾಗಿ ಇದು ಈ ಚಾರ್ಟ್ ಏನಿದೆ ಇದು ಒನ್ ಆಫ್ ದ ಇಂಡಿವಿಜುವಲ್ ಸ್ಟಾಕ್. ನೋಡಿ, ಇದರಲ್ಲಿ ಪ್ಯಾಟ್ರನ್ ಗಮನಿಸಿ, ಅಪ್ ಟ್ರೆಂಡ್ ಇದೆ, ಅದಾದ್ಮೇಲೆ ಕನ್ಸಾಲಿಡೇಷನ್ ಇದೆ. ಆದ್ರೆ ಈ ಸ್ಟಾಕ್ ನ ಬೇಸ್ ಸೆಕ್ಟರ್ ಏನಿದೆ ಅದು ನಮ್ಗೆ ಮಿಡಲ್ ಬ್ಯಾಂಡ್ ಮೇಲ್ಗಡೆ ಇದೆ, ಅಂದ್ರೆ ವೀಕ್ಲಿನೂ ಮಿಡಲ್ ಬ್ಯಾಂಡ್ ಮೇಲ್ಗಡೆ ಇದೆ, ಡೈಲಿನೂ ಮಿಡಲ್ ಬ್ಯಾಂಡ್ ಮೇಲ್ಗಡೆ ಇದೆ. ಇಲ್ಲಿ ಏನ್ ರೆಫರೆನ್ಸ್ ಲೈನ್ ಅಂತ ನಾನು ಮಾರ್ಕ್ ಮಾಡಿದ್ದೀನಿ, ಈ ರೆಫರೆನ್ಸ್ ಲೈನ್ ಮೇಲ್ಗಡೆ ಹೋಯ್ತು ಅಂತಂದ್ರೆ ಮಾತ್ರ ನಾವು ಆಕ್ಟ್ ಮಾಡಬೇಕು ಇನ್ 1 hour, ಇಲ್ಲ ಅಂತಂದ್ರೆ ಇಲ್ಲ. ಸೊ ಈ ತರ ನಾವು ಪ್ರಿಪರೇಷನ್ ಮಾಡ್ಕೊಂಡಾಗ ನಮ್ಗೆ ನಂಬರ್ ಆಫ್ ಸ್ಟಾಕ್ಸ್, ಅಂದ್ರೆ ನಾಳೆಗೆ ಯಾವ ಸ್ಟಾಕ್ಸ್ ಯಾವ ಸೆಕ್ಟರ್ ನ ವಾಚ್ ಮಾಡಬೇಕು ಅನ್ನೋದು ನಮ್ಗೆ ಒಂದು ಕ್ಲಿಯರ್ ಇರುತ್ತೆ. ಇಲ್ಲ ಅಂತಂದ್ರೆ ನಾಳೆ ಓಪನ್ ಆಗಿದ ತಕ್ಷಣ ಎಷ್ಟೋ ಸ್ಟಾಕ್ಸ್ ಮೇಲೆ ಹೋಗುತ್ತೆ, ಎಷ್ಟೋ ಸ್ಟಾಕ್ಸ್ ಕೆಳಗಡೆ ಬರುತ್ತೆ, ಯಾವ್ದು ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗಲ್ಲ. ಈ ತರ ಪ್ರಿಪರೇಷನ್ಸ್ ಇತ್ತು ಅಂತಂದ್ರೆ ನಾವು ಕ್ಲಿಯರ್ ಆಗಿ ಒಂದು ಸ್ವಿಂಗ್ ಟ್ರೇಡಿಂಗ್ ನ ತಗೋಬಹುದು ಅಂತ. ಕೆಲವೊಂದ್ಸಲ ಏನಾಗುತ್ತೆ, ನಾವು ಪ್ರಿಪರೇಷನ್ ಮಾಡ್ಕೊಂಡಿದ್ರು ಒಂದೊಂದು ಮಾರ್ಕೆಟ್ ಅವರಲ್ಲಿ ಕೆಲವೊಂದು ಈ ತರ ನಮ್ಗೆ ಸೈಡ್ ವೇಸ್ ಆಗಿ ಅಪ್ ಟ್ರೆಂಡ್ ಆಗಿ ಕೆಲವೊಂದು ಸ್ಟಾಕ್ಸ್ ಸಿಗ್ಬೋದು. ಅದು ಮಾರ್ಕೆಟ್ ಅವರಲ್ಲಿ ಒಂದೋ ಎರಡೋ ಸ್ಟಾಕ್ ಸರ್ಚ್ ಮಾಡಿದಾಗ ಸಿಗುವಂತಹ ಚಾನ್ಸಸ್ ಇರುತ್ತೆ. ಆದ್ರೆ ಪ್ರಿಪ್ರೇಷನ್ ಅಲ್ಲಿ ಇರುವಂತಹ ಸ್ಟಾಕ್ಸ್ನೇ ನಾವು ಕಾನ್ಸಂಟ್ರೇಷನ್ ಮಾಡ್ತೀವಿ ಅಂತಂದಾಗ ನಮ್ಗೆ ಕ್ಲಾರಿಟಿ ಇರುತ್ತೆ. ನೋಡಿ, ಇದೇ ತರ ಸೇಮ್ ಅಪ್ ಟ್ರೆಂಡ್ ಅದಾದ್ಮೇಲೆ ಸೈಡ್ ವೇಸ್. ಸೊ ಅಪ್ ಟ್ರೆಂಡ್ ಆದ್ಮೇಲೆ ಸೈಡ್ ವೇಸ್. ಈ ಸ್ಟಾಕು ಕೂಡ ಯಾವ ಸೆಕ್ಟರ್ ಅಲ್ಲಿ ಇದೆ ಆ ಸೆಕ್ಟರ್ ಸ್ಟ್ರಾಂಗ್ ಇದೆ. ಸೊ ಹಾಗಾಗಿ ಈ ಸ್ಟಾಕ್ ನ ನಾವು ಬ್ರೇಕ್ಔಟ್ಗೆ 1 hour ಬ್ರೇಕ್ಔಟ್ಗೆ ವೇಟ್ ಮಾಡಬೇಕು. ಕೆಲವೊಬ್ರು ಕಮೆಂಟ್ ಮಾಡಿದ್ರು, ಬ್ರೇಕ್ಔಟ್ಗೆ ನಾವು ವೇಟ್ ಮಾಡ್ತೀವಿ ಆದ್ರೆ ಸ್ಟಾಪ್ ಲಾಸ್ ಏನು ಅಂತ. ಯಾವತ್ತು ನಾವು ಎಂಟ್ರಿನ ತಗೊಳ್ತೀವೋ ಬ್ರೇಕ್ಔಟ್ ಅಲ್ಲಿ ಅದರ ಹಿಂದಿನ ದಿನದ ಲೋ ಬಂದು ಸ್ಟಾಪ್ ಲಾಸ್ ಆಗಿ ನಾನು ಇಡ್ತಾ ಇದ್ದೀನಿ. ಸೊ ಇದನ್ನ ಫಾಲೋ ಮಾಡಿ ನೋಡ್ಬೋದು ನೀವು. ನೆಕ್ಸ್ಟ್ ಇದು ನೋಡಿ, ಈ ಸ್ಟಾಕ್ನು ಅಪ್ ಟ್ರೆಂಡ್ ಅದಾದ್ಮೇಲೆ ಸೈಡ್ ವೇಸ್ ಆದ್ಮೇಲೆ ಇದು ಬ್ರೇಕ್ಔಟ್ ಲೈನ್. ಇದ್ರ ಮೇಲ್ಗಡೆ ಹೋಯ್ತು ಅಂದ್ರೆ ಮಾತ್ರ ನಾನು ಆಕ್ಟ್ ಮಾಡ್ತೀನಿ, ಇಲ್ಲ ಅಂತಂದ್ರೆ ಇಲ್ಲ ಅಂತ. ನೆಕ್ಸ್ಟ್ ಇನ್ನೊಂದು ಸ್ಟಾಕು ಅದೇ ತರ ಅಪ್ ಟ್ರೆಂಡ್ ಸೈಡ್ ವೇಸ್ ಆಗಿದಾದ್ಮೇಲೆ ಬ್ರೇಕ್ಔಟ್ ಲೈನ್ ಯಾವುದು ಅನ್ನೋದು ನನಗೆ ಆಲ್ರೆಡಿ ಗೊತ್ತಿದೆ. ಸೊ ಇದೆಲ್ಲಾ ಸ್ಟಾಕ್ಸ್ ಏನಿದೆ ಇದೆಲ್ಲಾ ಸ್ಟಾಕ್ನು ಸೆಕ್ಟರ್ ಬಂದು ಸ್ಟ್ರಾಂಗ್ ಇದೆ. ಸೊ ಹಾಗಾಗಿ ನಾವು ಈ ಸ್ಟಾಕ್ ನ ನೋಡಿ, ಒಂದೇ ಪ್ಯಾಟರ್ನ್, ಎಲ್ಲಾನು ಒಂದೇ ತರನೇ ಕಾಣಿಸ್ತಾ ಇದೆ ನಿಮ್ಗೆ, ಎಲ್ಲಾನು ಒಂದೇ ತರ ಕಾಣಿಸ್ತಾ ಇದೆ. ಅಂದ್ರೆ ಒಂದು ಪ್ಯಾಟರ್ನ್ ಕ್ರಿಯೇಟ್ ಆಗೋದಕ್ಕೆ ಅಥವಾ ಏನ್ ಹೇಳ್ತೀವಿ ಒಂದು ಸ್ಟಾಕ್ ನಮ್ಮ ಸೆಟಪ್ಗೆ ಬರೋದಕ್ಕೆ ನಾವು ವೆಯ್ಟ್ ಮಾಡಬೇಕು. ವೆಯ್ಟ್ ಮಾಡಿ ಅದನ್ನೇ ವಾಚ್ ಮಾಡಿಕೊಂಡು ಅದನ್ನೇ ಕಂಟಿನ್ಯೂಸ್ ಆಗಿ ಫೋಕಸ್ ಮಾಡ್ಕೊಳ್ತಾ ಹೋದ್ರೆ ನಮ್ಗೆ ಸ್ವಿಂಗ್ ಟ್ರೇಡಿಂಗ್ ಅಲ್ಲಿ ರಿಸಲ್ಟ್ಸ್ ಸಿಗುತ್ತೆ ಅನ್ನುವಂತಹ ಕಾನ್ಸೆಪ್ಟು ನಂದು. ಓಕೆ, ನೋಡಿ, ಈ ತರ ಆಲ್ಮೋಸ್ಟ್ ಒಂದು 4 ರಿಂದ 5 ಸ್ಟಾಕು ಸದ್ಯಕ್ಕೆ ನಾಳೆಗೆ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿದ್ದೀನಿ. ಇನ್ನ ಒಂದು 3-4 ಸ್ಟಾಕ್ ಇದೆ. ಸೊ ಈ ತರ ನಾವು ಒಂದೇ ಪ್ಯಾಟರ್ನ್ ಅಲ್ಲಿ ಇರುವಂತಹ ಸ್ಟಾಕ್ಸ್ ನ ವಾಚ್ ಮಾಡ್ತಾ ಹೋದ್ರೆ ನಮ್ಗೊಂದು ಸ್ವಿಂಗ್ ಟ್ರೇಡಿಂಗ್ ಅಲ್ಲಿ ಏನ್ ಹೇಳ್ತೀವಿ ಸಕ್ಸಸ್ ಸಿಗುತ್ತೆ. ಪ್ಲಸ್ ಈ ಸ್ವಿಂಗ್ ಟ್ರೇಡಿಂಗ್ ಅಲ್ಲಿ ನಾವು ಟ್ರೇಡ್ ನ ತಗೊಳ್ಳೋದಕ್ಕೆ ಎಷ್ಟು ದಿನ ವೇಟ್ ಮಾಡಬೇಕು, ತಗೊಂಡಿದ್ದಾದ್ಮೇಲೆ ನೋಡಿ ನನ್ನ ಇದ್ರ ಪ್ರಕಾರ ಮ್ಯಾಕ್ಸಿಮಮ್ ಬಂದು 5 days. ಸೊ 5 days ಒಳಗಡೆ ಅದು ರಿಸಲ್ಟ್ಸ್ ಕೊಡುತ್ತೆ. ಸೊ ಹಾಗಾಗಿ ನಾವು ಸ್ವಿಂಗ್ ಟ್ರೇಡಿಂಗ್ ಅಂತಂದ್ರೆ ಏನು, ಒಂದು 5 days ಒಳಗಡೆ ನಮ್ಗೆ ಒಂದು ರಿಸಲ್ಟ್ಸ್ ನ ಕೊಡಬೇಕು ಅನ್ನೋವಂಥದ್ದು. ಈ ಏನು ನಾವು ಒಂದು ರೆಫರೆನ್ಸ್ ಲೈನ್ ನ ಮಾರ್ಕ್ ಮಾಡ್ಕೊಂಡಿದೀವಿ, ಅದ್ರ ಮೇಲ್ಗಡೆ ಬಂದಾಗ ಯಾವ್ದ್ರಲ್ಲಿ ಟ್ರೇಡ್ ಮಾಡ್ಬೋದು. ನೋಡಿ, ನನಗೆ ಕಂಫರ್ಟಬಲ್ ಇದ್ದೀನಿ ಅಂತಂದ್ರೆ ಈಕ್ವಿಟಿನಲ್ಲಿ ಟ್ರೇಡ್ ಮಾಡ್ಬೋದು, ಇಲ್ಲ ನನಗೆ ಆಪ್ಷನ್ಸ್ ಅಂದ್ರೆ ಕಾಲ್ ಆಪ್ಷನ್ಸ್ ಅಲ್ಲಿ ನಾನು ಟ್ರೇಡ್ ಮಾಡ್ತಾ ಇದ್ದೀನಿ, ನನಗೆ ಕಾಲ್ ಆಪ್ಷನ್ಸ್ ನ ರಿಸ್ಕ್ ಗೊತ್ತು ಅಂತಂದ್ರೆ, ಟ್ರೆಂಡ್ ಗೊತ್ತಿತ್ತು ಅಂತಂದ್ರೆ ಎನಿ ಸೆಗ್ಮೆಂಟ್ ಮಾಡ್ಬೋದು. ಇಲ್ಲ ನನಗೆ ಪುಟ್ ಆಪ್ಷನ್ ಅಂದ್ರೆ ಏನು ಸೆಲ್ಲಿಂಗ್ ಸ್ಟ್ರಾಟಜೀಸ್ ಬಗ್ಗೆ ನನಗೆ ತುಂಬಾ ಏನು ನಾನು ಅದ್ರ ಕಡೆ ಜಾಸ್ತಿ ಗಮನ ಕೊಡ್ತೀನಿ ಅಂತಂದ್ರೆ ಬ್ರೇಕ್ಔಟ್ ಆದಾಗ ಯಾವುದು ರೀಸೆಂಟ್ ಆಗಿ ಲೋ ಇರುತ್ತೋ ಅದರ ಪುಟ್ ಆಪ್ಷನ್ ನ ಸೆಲ್ ಮಾಡೋ ತರದ್ದು ಈ ತರನು ಮಾಡ್ಬೋದು. ಬಟ್ ಏನು ಅಂದ್ರೆ ಒಂದು ಕಾನ್ಸೆಪ್ಟ್ ಕ್ಲಿಯರ್ ಆಗಿ ನಮ್ಗೆ ಟ್ರೆಂಡ್ ಗೊತ್ತಿರಬೇಕು. ಟ್ರೆಂಡ್ ಗೊತ್ತಿಲ್ಲ ಅಂತಂದ್ರೆ ಏನು ಮಾಡೋಕ್ಕಾಗಲ್ಲ. ಟ್ರೆಂಡ್ ಗೊತ್ತಿತ್ತು ಅಂತಂದ್ರೆ ಈಕ್ವಿಟಿ ಬೈ ಮಾಡ್ಬೋದು, ಇಲ್ಲ ಕಾಲ್ ಆಪ್ಷನ್ಸ್ ಬೈ ಮಾಡ್ಬೋದು, ಇಲ್ಲ ಅಂತಂದ್ರೆ ಫ್ಯೂಚರ್ ಅಲ್ಲಿ ಒಂದು ಬೈ ಮಾಡಿ ಆಪ್ಷನ್ ಅಲ್ಲಿ ಹೆಡ್ಜ್ ಮಾಡ್ಬೋದು. ಅಂದ್ರೆ ಫ್ಯೂಚರ್ಸ್ ಒಂದು ಬೈ ಮಾಡೋದು, ಪುಟ್ ಆಪ್ಷನ್ ಒಂದು ಬೈ ಮಾಡೋದು, ಅವಾಗ ಹೆಡ್ಜ್ ಆಗುತ್ತೆ ಪೊಸಿಷನ್.
ಇಲ್ಲ ನಾವು ಪುಟ್ ಆಪ್ಷನ್ನೇ ನೇಕೆಡ್ ಆಗಿ ಸೆಲ್ ಮಾಡ್ಬೋದು. ಈ ತರ ನಮಗೆ ಟ್ರೆಂಡ್ ಗೊತ್ತಿತ್ತು ಅಂತಂದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಟ್ರೆಂಡೇ ಗೊತ್ತಿಲ್ಲ ಅಂತಂದ್ರೆ ಏನು ಮಾಡಕ್ಕೆ ಆಗೋದಿಲ್ಲ. ಸೊ ಈ ತರ ಪ್ರಿಪ್ರೇಷನ್ ಇದ್ದಾಗ ಮಾರ್ಕೆಟ್ ಅಲ್ಲಿ ನಾವು ನ್ಯೂಸ್ನ ನೋಡುವಂಥದ್ದಾಗ್ಲಿ ಅಥವಾ ಇನ್ನೊಂದು ನೋಡುವಂಥದ್ದಾಗ್ಲಿ ಅದು ಇದು ನೋಡಿ ತುಂಬಾ ತಲೆ ಕೆಡ್ಸ್ಕೊಳ್ಳೋವಂಥದ್ದಾಗ್ಲಿ ಬಿಟ್ಟು ನಮಗೆ ಏನು ನಮ್ಮ ಲಿಮಿಟ್ಸ್ ಅಲ್ಲಿ ಏನಿದೆ ಅದ್ರ ಬಗ್ಗೆ ನಾವು ಯೋಚನೆ ಮಾಡಿದ್ರೆ ಒಂದು ಸಕ್ಸಸ್ನ ಕಾಣ್ಬೋದು ಅನ್ನೋ ಥರ ಆ, ನಾನು ಪ್ರಿಪ್ರೇಷನ್ಸ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದೆ ಅಂತಂದ್ರೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತಾ ಇದೆ ಅಂತಂದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.